ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಿಂದ ಬಂದಿದ್ದೀವಿ. ನನ್ನ ಹೆಸರು ಕವಿತಾ, ನಾನು ಈ ಶಾಲೆಯ ಪ್ರಾಂಶುಪಾಲ. ಸೊ ನಾವು ನಮ್ಮ ಮಕ್ಕಳಿಗೆ ಫೀಲ್ಡ್ ವಿಸಿಟ್ ಅಂತ ಆಯ್ಕೆ ಮಾಡಿದಾಗ ಮೊದಲು ನಮಗೆ ನೆನಪಾಗಿದ್ದೆ ಈ ಸೋಲ್ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಲೀಲಾವತಿ ಹಾಸ್ಪಿಟಲ್ ಮತ್ತು ಲೀಲಾವತಿಯವರ ಸಮಾಧಿ. ಮೊದಲು ನಾವು ಹೋಗಿದ್ದು ಲೀಲಾವತಿ ಹಾಸ್ಪಿಟಲ್ಗೆ. ಅಲ್ಲಿರ್ತಕ್ಕಂಥ ಡಾಕ್ಟರ್ ಮೇಡಮು ನಮ್ಮ ಮಕ್ಕಳಿಗೆ ಹೈಜೀನ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟರು. ಜೊತೆಗೆ ಎಲ್ಲ ಹಾಸ್ಪಿಟಲಲ್ಲಿ ಏನೇನಿದೆ ಅನ್ನೋದನ್ನ ಮಕ್ಕಳಿಗೆ ತೋರಿಸ್ಕೊಂಡು ನೇರವಾಗಿ ಬಂದಿದ್ದೆ ನಾವು ಲೀಲಾವತಿ ಸಮಾಧಿ ಹತ್ರ. ನಮ್ಗೆ ಈ ವಾತಾವರಣ ನೋಡಿ ತುಂಬಾ ಖುಷಿ ಆಯಿತು. ಹಚ್ಚ ಹಸಿರಿನಿಂದ ಇದೆ ಮತ್ತು ಗಾಳಿ ತುಂಬ ಚೆನ್ನಾಗಿದೆ. ನಮ್ಮ ಪುಟ್ಟ ಮಕ್ಕಳಾಗಿದ್ದರಿಂದ ಇಲ್ಲಿರ್ತಕ್ಕಂಥ ವರ್ಣರಂಜಿತ ಚಿತ್ರಗಳನ್ನು ನೋಡಿ ತುಂಬಾ ಸಂತೋಷಪಟ್ಟರು. ಜೊತೆಗೆ ಇವರು ರಾಜ್ಕುಮಾರ್, ನಾವು ಹೇಳ್ಕೊಟ್ಟಿದ್ದಕ್ಕೆ ಇವ್ರು ಲೀಲಾವತಿ ಅಂತ ಎಲ್ಲ ಕೂಡ ಹೇಳಿದ್ರು. ನಮಗೆ ತುಂಬ ಸಂತೋಷ ಆಯಿತು. ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಾವು 2 ದಿನದ ಹಿಂದೆ ಅವ್ರಿಗೆ ಫೋನ್ ಮಾಡಿ ಪರ್ಮಿಷನ್ ತೊಗೊಂಡ್ವಿ, ಸರ್ ಇವಾಗ ಬರ್ತೀವಿ ಅಂತ. ಸೊ ನಾವು 2 ದಿನ ಆದಮೇಲೆ ಒಂದು 4-5 ಸಲ ಫೋನ್ ಮಾಡಿ ಅವರೇ ಎಷ್ಟು ಗಂಟೆಗೆ ಬರ್ತೀರಾ ಏನು ಅಂತ ನಮಗೆ ತುಂಬಾ ಎನ್ಕರೇಜ್ ಮಾಡಿ ಕೇಳಿದ್ರು. ಜೊತೆಗೆ ನಮ್ಮ 100 ಜನ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ, PKG LKG UKG ಮಕ್ಕಳನ್ನ. ಆ 100 ಜನ ಮಕ್ಕಳಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಾವು 5 ಟೀಚರ್ ಜೊತೆಗೆ 100 ಜನ ಮಕ್ಕಳು ಇಲ್ಲಿಗೆ ಬಂದಿದ್ವಿ. ನಮಗಿಂತ ಅವಕಾಶ ಅಂದರೆ ಸುವರ್ಣ ಅವಕಾಶವನ್ನು ಕೊಟ್ಟಂತಹ ವಿನೋದ್ ರಾಜ್ ಸರ್ ಅವ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಬಳಗದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಥ್ಯಾಂಕ್ ಯು.